ದೆಹಲಿ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ದೆಹಲಿ ನಿವಾಸದಲ್ಲಿ ಇವತ್ತು ಕೂಡ ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಅವರ ಆಪ್ತರ ಮನೆಗಳ ಮೇಲೂ ಕೂಡ ಇವತ್ತು ಪರಿಶೀಲನೆಯನ್ನ ಇವತ್ತು ಕೂಡ ಮುಂದುವರಿಸಿದ್ದಾರೆ. ಆಪ್ತ ಸಹಾಯಕ ಆಂಜನೇಯ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ. ಇದು ದೆಹಲಿಯ ರಿಪೋರ್ಟ್, ಇದು ದೆಹಲಿಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಆಂಜನೇಯ ದೆಹಲಿಯಲ್ಲಿ ಶಿವಕುಮಾರ್ ಅವರ ಆಪ್ತ ಸಹಾಯಕ, ಅಲ್ಲೂ ಕೂಡ ಆಂಜನೇಯ ಅವರ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ ಅಂತೇಳಿ ತಿಳಿದು ಬಂದಿದೆ. ಸಚಿವ ಡಿಕೆ ಶಿವಕುಮಾರ್ ಹಾಗೆ ಆಪ್ತರ ಮೇಲೆ ಐಟಿ ದಾಳಿ ಏನಾಗ್ತಾ ಇದೆ ಅದು ದೆಹಲಿಯಲ್ಲೂ ಕೂಡ ಇವತ್ತು ಮುಂದುವರೆದಿದೆ. ಯಾಕಂತ ಅಂದ್ರೆ ಪ್ರಮುಖವಾಗಿ 5 ಕೋಟಿ ಹಣವನ್ನ ನಾನು ಡಿಕೆ ಶಿವಕುಮಾರ್ ಅವರ ಅಣತಿಯಂತೆನೆ ಅವ್ರ ಮನೆಗೆ ಕಳಿಸಿದ್ದೆ ಅಥವಾ ಅವ್ರ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಕಳಿಸ್ಕೊಟ್ಟಿದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತ ಮಾತು ಅಂತೇಳಿ ತಿಳಿದು ಬಂದಿತ್ತು. ಆದ್ರೆ ಇಲ್ಲಿ ನೋಡಿದ್ರೆ ಡಿ ಕೆ ಸುರೇಶ್ ಅವರು ಅದಕ್ಕೂ ನನಗೂ ಆ ಹಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಹೇಳಿದ್ದರು. ಅಂದ್ರೆ ನನ್ನ ಸಹೋದರನಿಗೂ ಆ ಹಣಕ್ಕೂ ಅಥವಾ ನಮಗೂ ಹಣಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ಆದರೆ ಇಲ್ಲಿ ಆಂಜನೇಯ ಅವರು ಕೊಟ್ಟಂತಹ ಹೇಳಿಕೆ ಬಹಳ ವ್ಯತಿರಿಕ್ತವಾಗಿತ್ತು. ಈ ಕಾರಣಕ್ಕಾಗಿ ಅವರ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ ಅಂತೇಳಿ ತಿಳಿದು ಬಂದಿದೆ. ಆಂಜನೇಯ ಅವರು ದೆಹಲಿಯ ಕರ್ನಾಟಕ ಭವನದಲ್ಲಿ ಇರುವಂತಹ ಸಿಬ್ಬಂದಿ, ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಹಾಯಕ ಕೂಡ. ಸೊ ಆಂಜನೇಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಕಾರು ಚಾಲಕ, ಆತನ ವಿಚಾರಣೆ ಕೂಡ ನಡೀತಾ ಇತ್ತು ನಿನ್ನೆನು ಅಂತೇಳಿ ತಿಳಿದು ಬಂದಿದ್ದಂಥ ಮಾಹಿತಿ. ಬಹಳಷ್ಟು ಬ್ಯಾಗ್ಗಳನ್ನ, ದಾಖಲೆಗಳನ್ನ ತುಂಬಿಕೊಂಡಂತಹ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗಿದ್ರು ಐಟಿ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು. ಆ ಫೋಟೋಸ್ ಆ ವಿಜುವಲ್ಸ್ ಅನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ನಿನ್ನೆ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್, ಹಾಗೆ ಅಲ್ಲೂ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ನಿನ್ನೆ ಸಂಜೆ ಸಂದರ್ಭದಲ್ಲಿ ಒಂದಷ್ಟು ಏನು ಕಡತಗಳನ್ನ ಅಂದ್ರೆ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲ ಕಾರ್ನಲ್ಲಿ ತುಂಬಿಕೊಂಡು ಹೋದ್ರು. ಬಹುಶಃ ದೆಹಲಿಯಲ್ಲಿ ಇನ್ವೆಸ್ಟಿಗೇಷನ್ ಅಥವಾ ಈ ಪರಿಶೀಲನೆ ಎಲ್ಲ ಮುಗಿತು ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ಇವತ್ತು ಕೂಡ ಆಂಜನೇಯ ಅವರ ವಿಚಾರಣೆ ಮುಂದುವರೆದಿದೆ ಅಂತ ಅಂದ್ರೆ ಇನ್ನೇನು ವಿಚಾರಗಳನ್ನ ಬಗಿತಾ ಇದ್ದಾರೆ ಐಟಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಕುತೂಹಲ, ಅನುಮಾನ ಇಲ್ಲಿ ವ್ಯಕ್ತ ಆಗುತ್ತೆ. ಸೊ ಇವತ್ತಿನ ಅಲ್ಲಿನ ಇನ್ವೆಸ್ಟಿಗೇಷನ್ ಬಗ್ಗೆ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಚಂದ್ರಮೋಹನ್? ಹೌದು ಮಲ್ತೇಶ್, ಇವತ್ತು ಕೂಡ ದೆಹಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆಗಳು ಮತ್ತು ಅವರ ಆಪ್ತ ಸಹಾಯಕರ ಮನೆಗಳ ಮೇಲಿನ ದಾಳಿ ಮತ್ತು ಶೋಧ ಕಾರ್ಯಾಚರಣೆಯನ್ನು ಐಟಿ ಇಲಾಖೆ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಇವತ್ತು ಕೂಡ ದೆಹಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಹಾಯಕರಾಗಿರುವ ಆಂಜನೇಯ ಅವರ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಆಂಜನೇಯ ಅವರನ್ನ ದೆಹಲಿಯ ಆರ್ ಕೆ ಪುರಂನ ಮನೆಯಲ್ಲೇ ವಿಚಾರಣೆಯನ್ನು ನಡೆಸಿದ್ದಾರೆ. ನಿನ್ನೆ ಒಂದು ಮನೆಯಿಂದ ದಾಖಲೆಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಹೋಗಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಸಪ್ತರ್ಜಂಗ್ ಎನ್ಕ್ಲೇವ್ನಲ್ಲಿರುವ ಮತ್ತೊಂದು ಮನೆ ಮೇಲಿನ ಶೋಧ ಕಾರ್ಯಾಚರಣೆಯನ್ನು ಇವತ್ತು ಕೂಡ ಮುಂದುವರೆಸಿದ್ದಾರೆ. ಈ ಎರಡನೇ ಮನೆಯಲ್ಲಿ ಇನ್ನೂ ಕೆಲವೊಂದು ದಾಖಲೆಗಳು ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಶೋಧ ಕಾರ್ಯಾಚರಣೆಯನ್ನು ಐಟಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಆಪ್ತ ಸಹಾಯಕ ಆಂಜನೇಯನ ವಿಚಾರಣೆಯನ್ನು ಕೂಡ ಮುಂದುವರೆಸಿದ್ದಾರೆ. ದೆಹಲಿನಲ್ಲಿ ಸಿಕ್ಕಂತಹ 8.5 ಕೋಟಿವರೆಗಿನ ಹಣದ ಮೂಲ ಯಾವುದು ಮತ್ತು ಎಲ್ಲಿಂದ ಬಂತು, ಯಾರ್ಯಾರು ತಂದುಕೊಟ್ರು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ. ನಿನ್ನೆ ಈಗಾಗಲೇ ಆಂಜನೇಯ ಕೂಡ ಐಟಿ ಅಧಿಕಾರಿಗಳ ಮುಂದೆ ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಶೈಲೇಂದರ್ ಎಂಬಾತ 5 ಕೋಟಿ ಹಣವನ್ನು ತಂದುಕೊಟ್ಟ. ಈ 5 ಕೋಟಿ ಹಣವನ್ನು ಆಗಸ್ಟ್ ಈ ಕಳೆದ ತಿಂಗಳೇ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಾಗಾಟವನ್ನು ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಈ ಹಣವನ್ನು ಸಾಗಾಟವನ್ನು ಮಾಡಿದ್ವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಹಣ ಸಾಗಾಟದ ಹಿಂದೆ ಇನ್ನೂ ಯಾರ್ಯಾರ ಪಾತ್ರ ಇದೆ ಮತ್ತು ಎಲ್ಲೆಲ್ಲಿಂದ ಹಣ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ವಿಚಾರಣೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮತ್ತು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾರ್ಯಾರನ್ನ ಭೇಟಿ ಆಗ್ತಾ ಇದ್ರು, ಎಲ್ಲೆಲ್ಲಿಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿಯನ್ನ ಈಗ ಆಂಜನೇಯಿಂದ ಪಡೆಯುವಂತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಮತ್ತು ಯಾರಿಗೆಲ್ಲ ಫೋನ್ ಮಾಡ್ತಾ ಇದ್ರು ಮತ್ತು ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು, ಎಲ್ಲೆಲ್ಲಿ ಹೋಗ್ತಾ ಇದ್ರು, ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ರು, ಯಾರ್ಯಾರ ಮನೆಗೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಆಂಜನೇಯನಿಂದನೇ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನ ಐಟಿ ಇಲಾಖೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಜೊತೆ ತಪ್ಪನೆ ಆಂಜನೇಯ ಇದ್ದೇ ಇರ್ತಾ ಇದ್ರು. ಹಾಗಾಗಿ ಆಂಜನೇಯನಿಗೆ ಎಲ್ಲ ಮಾಹಿತಿ ಕೂಡ ಗೊತ್ತೇ ಇರುತ್ತೆ. ಹಾಗಾಗಿ ಆಂಜನೇಯನಿಂದನೇ ಈ ಮಾಹಿತಿಯನ್ನು ಬಾಯಿ ಬಿಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಐಟಿ ಇಲಾಖೆ ಅಧಿಕಾರಿಗಳು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸಪ್ತರ್ಜಂಗ್ ಎನ್ಕ್ಲೇವ್ನ ಮನೆಗಳಲ್ಲಿನ ಶೋಧ ಕಾರ್ಯಾಚರಣೆಯನ್ನು ಕೂಡ ಇವತ್ತು ಕೂಡ ಮುಂದುವರೆಸಿದ್ದಾರೆ. ಮಲ್ತೇಶ್, ಓಕೆ, ಧನ್ಯವಾದ.